ರಾಜ್ಯದ ಗಮನ ಸೆಳೆದಿರುವ ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಪ್ರಚಾರಕ್ಕಿಂದು ತೆರೆ ಬೀಳಲಿದೆ. ಇದರೊಂದಿಗೆ ಬೈ ಎಲೆಕ್ಷನ್ ಕದನಕ್ಕೆ ಕ್ಲೈಮ್ಯಾಕ್ಸ್ ತಲುಪುತ್ತಿದ್ದು, ಸಂಜೆ 6ರ ಬಳಿಕ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಲಿದ್ದಾರೆ. ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಘಟಾನುಘಟಿ ನಾಯಕರು ಬೀಡು ಬಿಟ್ಟಿದ್ದು ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಅಲ್ಲದೆ ಕಾಂಗ್ರೆಸ್ ನಾಯಕರುಗಳು ಮನೆ ಮನೆಗೆ ತೆರಳಿ ಕಾಂಗ್ರೆಸ್ಗೆ ಮತ ಹಾಕುವಂತೆ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದು, ಶಾಸಕ ಜಮೀರ್ ಅಹಮದ್ ದಾವಣಗೆರೆಯಲ್ಲಿ ಬೀಡು ಬಿಟ್ಟಿದ್ದಾರೆ. ಕಾಂಗ್ರೆಸ್ನ ನಾಯಕರುಗಳು ಸಮುದಾಯಗಳ ಸಭೆ ನಡೆಸಿ ಅಭ್ಯರ್ಥಿಗಳ ಗೆಲುವಿಗೆ ತಂತ್ರ ರೂಪಿಸಿದ್ದಾರೆ. ದಾವಣಗೆರೆ ಹಾಗೂ ಬಾಗಲಕೋಟೆ ಎರಡೂ ಕ್ಷೇತ್ರಗಳು ಕಾಂಗ್ರೆಸ್ ಹಿಡಿತದಲ್ಲಿದ್ವು. ಅವುಗಳನ್ನ ಉಳಿಸಿಕೊಳ್ಳುವುದಕ್ಕೆ ಶಾಸಕರು, ಸಚಿವರುಗಳು ರಣತಂತ್ರ ರೂಪಿಸಿದ್ದಾರೆ. ಒಟ್ನಲ್ಲಿ ಮತದಾರರ ಒಲವು ಯಾರ ಕಡೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಹಲವಾರು ನಾಯಕರು ಬಿಜೆಪಿಯಿಂದ ಬಂದು ಸುಳ್ಳನ್ನ ಸತ್ಯ ಅನ್ನುವ ರೀತಿಯಲ್ಲಿ ಮಾತನಾಡಲಿಕ್ಕೆ ಇದೇ ತಾನೇ ಮಾತನಾಡ್ತಕ್ಕಂಥ ವಿಷಯಗಳನ್ನ ನಾನು ಆಲಿಸಿದೆ. ಎಷ್ಟು ಸುಳ್ಳು ಹೇಳೋದ್ರಿಂದ ಜನ ನಂಬಿಸ್ತಾರೆ ಅಂತಕ್ಕಂಥದ್ದು ಇವತ್ತು ಅರ್ಥ ಆಗ್ತಾ ಇದೆ. ಅವ್ರು ಸತ್ಯ ಹೇಳಿ ಗೊತ್ತಿಲ್ಲ, ಅಭಿವೃದ್ಧಿ ಅಂತೂ ಮಾಡಿಲ್ಲ. ಜನತೆ ನಾವು ಹೋದಲ್ಲೆಲ್ಲ ನಾವು ಕೆಲವು ವಿಚಾರಗಳನ್ನು ಕೇಳಿದಾಗ ನಾವು ಈ ಸಲ ಅಭಿವೃದ್ಧಿ ಪರ ಮತಗಳನ್ನ ಹಾಕ್ತೇವೆ. ಬಾಗಲಕೋಟೆ ಜನತೆ ನಾವು ಇನ್ನೂ 2 ವರ್ಷ ಅಧಿಕಾರ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಭಿವೃದ್ಧಿ ಕೇಳ್ತೇವೆ, ಅಭಿವೃದ್ಧಿ ಆಗ್ಬೇಕಂತ ಹೇಳ್ತೇವೆ. ನಾವು ಎಲ್ಲ ಜಾತಿ ಜನಾಂಗಗಳನ್ನ ಪ್ರೀತಿ ಮಾಡೋದ್ರಿಂದ ಎಲ್ಲಿ ನಮಗೆ ವಿರೋಧ ಇಲ್ಲ. ನೋಡಿ, ಲಿಂಗಾಯತ ವಿಷಯದಲ್ಲಿ ಹೇಳಿದ್ರು ನಮ್ಮ ರಾಯರೆಡ್ಡಿ, ಬಸವ ತತ್ವದ ಆರಾಧಕರು ನಾವು. ಬಸವ ತತ್ವದ ಆರಾಧಕರು ಕಾಂಗ್ರೆಸ್ನವರು. ಆದ್ದರಿಂದ ಲಿಂಗಾಯತರೆಲ್ಲ ನಮಗೆ ಒಪ್ಪಿಗೆ. ಗ್ಯಾರಂಟಿ ಯೋಜನೆಗಳು ಎಲ್ಲಿ ಹೋದಲ್ಲೆಲ್ಲ ಆರತಿ ಹಾಗೂ ಮಾಲೆ ಶಾಲೆ ಹಾಕುದ್ರ ಮೂಲಕ ನಮಗೆ ಸ್ವಾಗತ ಮಾಡಿಕೊಂಡು ನಿಮಗೆ ಮತ ಅಂತಕ್ಕಂಥ ಮಾತು ಕೇಳಿದಾಗ 15,000 ತಿಳ್ಕೊಂಡಿದ್ದೀವಿ, ಇವತ್ತು 25,000 ಅಂತರದಿಂದ ನಮ್ಗೆ ಗೆಲುವಿದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.